ಹಾಯ್ ವಿವರ್ಸ್, ವೆಲ್ಕಮ್ ಟು ಬಸವ ITI ಮಾನ್ವಿ. ಇವತ್ತಿನ ಕ್ಲಾಸ್ ನಂಬರ್ 21 ಅಲ್ಲಿ ನಾವು ಸೇಲ್ಸ್ ಆರ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪರ್ಚೇಸ್ ಆರ್ಡರ್ಸ್ ಯಾವ ರೀತಿಯಿಂದ ಎಂಟ್ರಿ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಎರಡು ರೀತಿಯಿಂದ ಎಂಟ್ರಿ ಮಾಡೋಣ. ಅಂದರೆ ಒಂದು ಪರ್ಚೇಸ್ ಆರ್ಡರ್ ಕೊಡೋದು ಮತ್ತು ಸೇಲ್ಸ್ ಆರ್ಡರ್ ತಗೊಳ್ಳೋದು ಹೇಗೆ ಎಂಬುದು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಂದ್ರೆ ನಮಗೆ ಒಂದು ಪ್ರಾಬ್ಲಮ್ ಅನ್ನೋದು ಬೇಕಾಗುತ್ತಲ್ವ, ಹಂಗಾಗಿ ಇದನ್ನ ನೀವು ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಬೋದು. ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಸೊ ಕಂಪ್ನಿಯನ್ನು ಕ್ರಿಯೇಟ್ ಮಾಡಬೇಕು. Alt F3 ಪ್ರೆಸ್ ಮಾಡಿ ಕ್ರಿಯೇಟ್ ಕಂಪನಿ. ಸೊ ಯಾರ ಹೆಸರಲ್ಲೇ ಇದೆ ನೋಡಿ, ಅವ್ರ ಹೆಸರಲ್ಲಿ ನಾನು ಕಂಪ್ನಿಯಾಗಿ ತಗೊಳ್ತಾ ಇದ್ದೀನಿ, ಮಿಸ್ಟರ್ ಗಣೇಶ್. ಅಡ್ರೆಸ್ ಬಂದ್ಬಿಟ್ಟು ಬಸವ ITI ಮಾನ್ವಿ. ಇಂಡಿಯಾ, ಕರ್ನಾಟಕ. ಎಂಟರ್ ಹೊಡೆದು ಎಕ್ಸೆಪ್ಟ್ SR ಮಾಡಬೇಕು. ಸೊ ಕಂಪ್ನಿ ಏನದು ಕ್ರಿಯೇಟ್ ಆಯಿತು. ಓಕೆ, ಮಿಸ್ಟರ್ ಗಣೇಶ್. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಅಕೌಂಟ್ಸ್ ಇನ್ಫೋ ಅಂತ ಬನ್ನಿ, ಲೆಡ್ಜಸ್ ತಗೊಳ್ಳೋಣ. ಸೊ ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್ ಆದ್ರೆ ಕ್ರಿಯೇಟ್ ಮಾಡ್ಬೋದು, ಸಿಂಗಲ್ ಲೆಡ್ಜಸ್ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ ಐಟಮ್ಸ್ ತಗೊಂಡಿದ್ದೀನಿ. ಈಗ ಮಿಸ್ಟರ್ ಗಣೇಶ್ ಅಂತ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ ಆರ್ಡರ್, ಪರ್ಚೇಸ್ ಅಕೌಂಟ್. ನೆಕ್ಸ್ಟು ಪರ್ಚೇಸ್ ಅಕೌಂಟ್. ನೋಡಿ ಇವರ್ಸ್, ಇಲ್ಲಿ ಪರ್ಚೇಸ್ ಆರ್ಡರ್ ಕೊಟ್ಮೇಲೆ ನಾವು ಪರ್ಚೇಸ್ ಏನಾದ್ರು ಮಾಡ್ತೀವಿ. ಓಕೆ, ಹಂಗಾಗಿ ಎರಡು ಕ್ರಿಯೇಟ್ ಮಾಡಿದ್ವಿ. ಲೆಡ್ಜರ್ನೇ ಅಂಡರ್ ಗ್ರೂಪ್ ಪರ್ಚೇಸ್ ಅಕೌಂಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಸೇಲ್ಸ್ ಆರ್ಡರ್. ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಸೇಲ್ಸ್ ಆರ್ಡರ್ ಕೊಟ್ಮೇಲೆ ನಾವು ಸೇಲ್ಸ್ ಅನ್ನೋದು ಮಾಡಲೇಬೇಕಾಗುತ್ತೆ, ಹಂಗಾಗಿ ಸೇಲ್ಸ್ ಅಕೌಂಟ್. ನೋಡಿ ಇವರ್ಸ್, ಇಲ್ಲಿ ನಾವು ಲೆಡ್ಜಸ್ನ ಕ್ರಿಯೇಟ್ ಮಾಡ್ಕೊಂಡಿವಿ. ಬಟ್ ಇಲ್ಲಿ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ ಮತ್ತು ಯಾರಿಗೆ ಸೇಲ್ಸ್ ಮಾಡ್ತೀವಿ ಎಂಬುದು ಒಂದು ನೇಮ್ ಮೆನ್ಷನ್ ಆಗಿದೆ. ಇಲ್ಲಿ ನೋಡಿ, ಪರ್ಚೇಸ್ ಆರ್ಡರ್ ಗಿವನ್ ಟು ಆನಂದ್ ಟ್ರೇಡರ್ಸ್. ಅವ್ರಿಗೆ ಆನಂದ್ ಟ್ರೇಡರ್ಸ್ ಅವ್ರಿಗೆ ನಾವು ಪರ್ಚೇಸ್ ಆರ್ಡರ್ ಕೊಡ್ತಾ ಇದೀವಿ, ಹಂಗಾಗಿ ಆನಂದ್ ಟ್ರೇಡರ್ಸ್ ಅವ್ರು ಏನಾಗ್ತಾರೆ ಅಂದರೆ ಸೆಂಟ್ರಿ ಕ್ರೆಡಿಟರ್ ಆಗ್ತಾರೆ. ಆನಂದ್ ಸೆಂಟ್ರಿ ಕ್ರೆಡಿಟರ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಧು ಟ್ರೇಡರ್ಸ್. ಸೇಲ್ಸ್ ಆರ್ಡರ್ ರಿಸೀವ್ ಟು, ಅಂದರೆ ಸಿಂಧು ಟ್ರೇಡರ್ಸ್ ಕಡೆಯಿಂದ ಸೇಲ್ಸ್ ಆರ್ಡರ್ ತಗೊಳ್ತಾ ಇದ್ದಾರೆ. ಓಕೆ, ಈಗ ಸಿಂಧು ಟ್ರೇಡರ್ಸ್ ಯಾರಿಗೆ ಸೇಲ್ಸ್? ಗಣೇಶ್ ಟ್ರೇಡರ್ಸ್ ಅನ್ನೋರಿಗೆ ಏನು ಮಾಡ್ತಾ ಇದ್ದಾರೆ? ಆರ್ಡರ್ ಕೊಡ್ತಾ ಇದ್ದಾರೆ. ಯಾರು? ಸಿಂಧು ಟ್ರೇಡರ್ಸ್. ಹಂಗಾಗಿ ಸೇಲ್ಸ್ ಆರ್ಡರ್ ರಿಸೀವ್ ಟು ಸಿಂಧು ಟ್ರೇಡರ್ಸ್. ಇವ್ರು ಏನಾಗ್ತಾರ? ಸೆಂಟ್ರಿ ಡೇಟಾ. ಎಂಟರ್ ಮಾಡಿ. ಸೊ ನೆಕ್ಸ್ಟು, ಸೊ ಎಲ್ಲ ರೀತಿಯಿಂದ ಎಂಟ್ರಿ ಮಾಡಿದ್ದೀವಿ. ಸೊ ಮತ್ತೇನು ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನೋಡ್ಕೊಳ್ಬೋದು, ಯಾವುದಿಲ್ಲ. ಈಗ ನಾವು ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡೋಣ. ಎಂಟರ್ ಮಾಡಿ. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ, ಬ್ಯಾಕ್ ಬರಬೇಕಲ್ವಾ. ಎಸ್ಕೇಪ್, ಇನ್ವೆಂಟ್ರಿ ಇನ್ಫೋ, ಯೂನಿಟ್ಸ್ ಆಫ್ ಮೆಜರ್, ಕ್ರಿಯೇಟ್. ಸೊ ಇಲ್ಲಿ ನಾವು ನೋಡ್ಬೋದು ಮೆಜರ್ಮೆಂಟ್ ಏನಿದೆ, ನಂಬರ್ಸಲ್ಲಿದೆ, ನಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಸ್ಕೇಪ್ ಮಾಡ್ಕೊಳ್ಳಿ. ಸ್ಟಾಕ್ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಲ್ಟಿಪಲ್ ಸ್ಟಾಕ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಐಟಮ್ಸ್ ಇಲ್ಲಿ ಏನಿದೆ, ಲಿರಿಲ್ ಸೋಪ್, ಲಿರಿಲ್ ಸೋಪ್. ನಂಬರ್ಸ್. ನೆಕ್ಸ್ಟ್ ಲಕ್ಸ್ ಸೋಪ್. ನೆಕ್ಸ್ಟ್ ಡವ್ ಸೋಪ್. ನೆಕ್ಸ್ಟ್ ಸಂತೂರ್ ಸೋಪ್. ನೆಕ್ಸ್ಟ್ ಪಿಯರ್ಸ್. ಓಕೆ, ಈ ಸ್ಟಾಕ್ ಐಟಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ಎಂಟರ್ ಎಕ್ಸೆಪ್ಟ್ SR. ಎಸ್ಕೇಪ್ ಮಾಡ್ಕೊಳ್ಳಿ. ಅಕೌಂಟಿಂಗ್ ವೋಚರ್ ಹತ್ರ ಹೋಗೋಣ. ಸೊ ಇಲ್ಲಿ ಹೋಗೋದಕ್ಕೂ ಮುಂಚೆ ನಾವು ಕೆಲವೊಂದು ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದೆ. ಏನಪ್ಪ ಸೆಟ್ಟಿಂಗ್ ಅಂತಂದರೆ, ಒಂದು ಕ್ಯಾಶ್ ಡಿಸ್ಕೌಂಟ್, ಒಂದು ಟ್ರೇಡ್ ಡಿಸ್ಕೌಂಟ್, ಒಂದು ಮತ್ತು
ಬಿಲ್ ಕ್ವಾಂಟಿಟಿ ಎಷ್ಟು ಅಂಬೋದು ಅದು ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದ. ಈಗ ನೋಡೋಣ. ಈಗ F11 ಪ್ರೆಸ್ ಮಾಡಿ F2 ಪ್ರೆಸ್ ಮಾಡಿ ಓಕೆ ಎಂಟರ್ ಅಂತ ಮಾಡಿ ಎಂಟರ್. ಸೊ ಇಲ್ಲಿ ನೋಡಿ ಯೂಸ್ ಸಪ್ರೇಟ್ ಆ್ಯಂಡ್ ಆ್ಯಕ್ಚುಲಿ ಬಿಲ್ ಕ್ವಾಂಟಿಟಿ ಕಾಲಮ್ಸ್ ಅಂತ ಇದೆಯಲ್ವಾ, ಇದನ್ನು ಎಸ್ ಅಂತ ಮಾಡ್ಕೊಳ್ಳಿ. ಓಕೆ ಟ್ರೇಡ್ ಡಿಸ್ಕೌಂಟನ್ನು ಹಾಕೋದಕ್ಕೆ ನಾವು ಇದನ್ನು ಎಸ್ ಅಂತ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್. ಸೊ ಪರ್ಚೇಸ್ ಆರ್ಡರ್ ಮಾಡ್ತಿದಿಲ್ವಾ, ಎಸ್ ಅಂತ ಮಾಡಿ. ಸೊ ನೆಕ್ಸ್ಟ್ ಈಗಿನ ಟಾಪಿಕ್, ಇವತ್ತಿನ ಟಾಪಿಕ್, ಈಗ ಹೇಳ್ತಿರೋ ಟಾಪಿಕ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್, ಎಸ್ ಅಂತ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡಿಸ್ಕೌಂಟ್ ಕಾಲಮ್ ಬೇಕಾಗಿದೆ, ಹಂಗಾಗಿ ಇದನ್ನು ಎಸ್ ಅಂತ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಳ್ಳಿ, ಸೇವ್ ಆಗುತ್ತೆ. ಓಕೆ ಸೆಟ್ಟಿಂಗ್ ಅನ್ನೋದು ಸೇವ್ ಆಯ್ತು. ಈಗ ನಾವು ಈಗ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಸ್ಮಾಲ್ ಬಿಸ್ನೆಸ್ ವಿತ್ 50,000. ಸೊ ಬಿಸ್ನೆಸ್ಗೆ 50,000 rupees ಕ್ಯಾಶ್ ರೂಪದಲ್ಲಿ ತೊಗೊಂಬರ್ತಿದ್ದಾರೆ ಮಿಸ್ಟರ್ ಗಣೇಶ್. 50,000 rupees ಅಮೌಂಟ್. ಎಕ್ಸೆಪ್ಟ್ ಎಸ್ ಆರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಪರ್ಚೇಸ್ ಆರ್ಡರ್ ಗಿವನ್ ಟು ಆನಂದ್ ಟ್ರೇಡರ್ಸ್. ಸೊ ಆರ್ಡರ್ನ ಕೊಡ್ತಾ ಇದ್ದಾರೆ. ಆರ್ಡರ್ ಕೊಡಬೇಕಾದ್ರೆ ನಾವು Alt F4 ಪ್ರೆಸ್ ಮಾಡಬೇಕು. ಪರ್ಚೇಸ್ ಆರ್ಡರ್ ಬಂತಿಲ್ಲಿ. ಸೊ ಯಾರಿಗೆ, ಆನಂದ್ ಟ್ರೇಡರ್ಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಡರ್ ನಂಬರ್ ಎಷ್ಟಿದೆ ನೋಡಿ, 301. ಪರ್ಚೇಸ್ ಆರ್ಡರ್ ಏನೇನಿದೆ, ರಿಲ್ ಸೋಪ್ ಎಷ್ಟು, 10 numbers. ರೇಟ್ ಏನಿದೆ ನೋಡಿ 150. ಡಿಸ್ಕೌಂಟ್ ಎಷ್ಟಿದೆ 2.5. ನೆಕ್ಸ್ಟ್ ಲಕ್ಸ್ ಸೋಪ್ ಎಷ್ಟು, 20 numbers. 20 numbers 200. ಬಿಲ್ ಕೌಂಟ್ ಎಷ್ಟು ಆಗ್ತಿರೋದು, 18 ನಂಬರ್ಗೆ ಬಿಲ್ ಆಗ್ತಿರೋದು, ಹಂಗಾಗಿ 18 ಸೆಲೆಕ್ಟ್ ಮಾಡ್ಕೊಳ್ಳಿ. ಅಮೌಂಟ್ ಬಂದುಬಿಟ್ಟು 20 rupees. ಓಕೆ ಕ್ಯಾಶ್ ಡಿಸ್ಕೌಂಟ್ ಇಲ್ಲ. ನೆಕ್ಸ್ಟ್ ಡವ್ ಸೋಪ್ ಎಷ್ಟಿದೆ, 50 numbers. ಈಚ್ ಒನ್ 170. ಡಿಸ್ಕೌಂಟ್ ಏನು ಕೊಟ್ಟಿದ್ದಾರೆ, ಯಾವುದಕ್ಕೆ, ಡವ್ ಸೋಪ್ ಇಲ್ಲ. ನೆಕ್ಸ್ಟ್ ಸಂತೂರ್ ಸೋಪ್ ನೋಡಿ ಎಷ್ಟಿದೆ, ಸಂತೂರ್ 10 numbers. ಸಾರಿ, ಎಷ್ಟಿದೆ ನೋಡಿ ಇಲ್ಲಿ, ಆ್ಯಕ್ಚುಲಿ ಯಾವುದು, ಸಂತೂರ್ ಸೋಪ್ 10 numbers. ₹130 ಅಂದರೆ 9ಗೆ ಬಿಲ್ ಮಾಡ್ತಿರೋದು. ಡಿಸ್ಕೌಂಟ್ ಏನಿಲ್ಲ. ಪೇಯರ್ ಸೋಪ್ ಅಂತ ಮಾಡಿ, ಪೇಯರ್ ಸೋಪ್ ತಗೊಳ್ಳಿ. ಎಷ್ಟು, 25. ಎಷ್ಟು, 220. 20ಗೆ 220 ಆಗ್ತಾ ಇರೋದು. ಟ್ರೇಡ್ ಡಿಸ್ಕೌಂಟ್ ಇಲ್ಲ, ಕ್ಯಾಶ್ ಡಿಸ್ಕೌಂಟ್ ಇದೆ 3.2. ಸೊ ಎಲ್ಲ ಎಂಟ್ರಿ ಆಯಿತು. ಎಂಡ್ ಆಫ್ ಲಿಸ್ಟ್ ಮಾಡಿ, ಎಕ್ಸೆಪ್ಟ್ ಎಸ್ ಆರ್. ನೆಕ್ಸ್ಟ್ ಇದು ಗೂಡ್ಸ್ ರಿಸೀವ್ಡ್ ಫ್ರಮ್ ಆನಂದ್ ಟ್ರೇಡರ್ಸ್. ಸೊ ರಿಸೀವ್ ಅನ್ನೋದು ಮಾಡ್ಕೊಳ್ಬೇಕು. ರಿಸೀವ್ ಮಾಡ್ಕೊಳ್ಬೇಕಾದ್ರೆ ನಾವು F9 ಪ್ರೆಸ್ ಮಾಡಬೇಕು. ಸೊ ಎಂಟರ್ ಮಾಡಿ. ಸೊ ಆನಂದ್ ಟ್ರೇಡರ್ಸ್ ಅಲ್ವಾ, ಯಾವುದು, ಆರ್ಡರ್ ನಂಬರ್ 301. ಸೊ ಎಂಟರ್ ನೋಡಿ, ನಮಗೆಲ್ಲ ಲಿಸ್ಟೆಲ್ಲ ತೋರಿಸ್ತಾ ಇದೆ ನೋಡಿ. ಸೊ ರಿಸೀವ್ ಮಾಡ್ಕೊಳ್ಬೇಕು ಅಂತ ಅರ್ಥ. ಎಕ್ಸೆಪ್ಟ್ ಎಸ್ ಆರ್. ಸೊ ರಿಸೀವ್ ಅನ್ನೋದು ಮಾಡ್ಕೊಂಡ್ವಿ. ಫಸ್ಟು ಆರ್ಡರ್ ಕೊಟ್ಟಿವಿ, ಆಮೇಲೆ ರಿಸೀವ್ ಅನ್ನೋದು ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ಆರ್ಡರ್ ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಸೇಲ್ಸ್ ಆರ್ಡರ್ ಕೊಡಬೇಕಪ್ಪ ಅಂತಂದರೆ, ರಿಸೀವ್ ತೊಗೊಳ್ಬೇಕಪ್ಪ ಅಂತಂದರೆ ಯಾರ ಕಡೆ ತೊಗೊಳ್ತಾರೆ, ಸಿಂಧು ಟ್ರೇಡರ್ಸ್. ಸೊ Alt F5 ಪ್ರೆಸ್ ಮಾಡಬೇಕೇನು, Alt F5 ಸೇಲ್ಸ್ ಆರ್ಡರ್. ಸೊ ಈಗ ಸಿಂಧು ಟ್ರೇಡರ್ಸ್. ಸೊ ಆರ್ಡರ್ ನಂಬರ್ ಎಷ್ಟಿದೆ ನೋಡಿ, 205. ಸೇಲ್ಸ್ ಆರ್ಡರ್ ತೊಗೊಳ್ಳಿ, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಲಿರಿ ಸೋಪ್
ಎಷ್ಟಿದೆ ಲಿರಿಲ್ ಸೋಪ್ 8 ನಂಬರ್ಸ್. ಎಷ್ಟು 7ಗೆ ಬಿಲ್ ಆಗ್ತಿರೋದು. ಅಮೌಂಟ್ ಬಂದುಬಿಟ್ಟು 200 rupees. ಸೊ ನೆಕ್ಸ್ಟ್ ಲಕ್ಸೋ ಎಷ್ಟು 18 ನಂಬರ್ಸ್ 230. 18 ನಂಬರ್ಸ್ಗೆ 230 ಅಮೌಂಟ್ ಆಗ್ತಿರೋದು. 1.7. Next Dove soaps. Ten numbers. ಎಷ್ಟಿದೆ ಅಮೌಂಟು 210. ಸೊ ಇಲ್ಲಿ ಬಂದ್ಬಿಟ್ಟು 9 ನಂಬರ್ಗೆ ಬಿಲ್ ಆಗ್ತಿರೋದು. ಸೊ ಅಮೌಂಟ್ ಬಂದ್ಬಿಟ್ಟು 210 rupees. ಸೊ ಯಾವುದೇ ರೀತಿ ಡಿಸ್ಕೌಂಟ್ ಅನ್ನು ಕೊಟ್ಟಿದ್ದಿಲ್ಲ, ಯಾಕಂದರೆ ಟ್ರೇಡ್ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ. ಎಂಟರ್. ನೆಕ್ಸ್ಟ್ ಬಂದ್ಬಿಟ್ಟು ಸಂತೂರ್ ಸೋಪ್. ಎಷ್ಟಿದೆ 6 ನಂಬರ್ಸ್ 160 rupees. ನೆಕ್ಸ್ಟ್ ಟಿಯರ್ ಸೋಪ್ ಎಷ್ಟಿದೆ 20 ನಂಬರ್ಸ್. ಡಿಸ್ಕೌಂಟ್ ಕೊಟ್ಟಿದ್ದಾರೆ 250 rupees ಅಮೌಂಟ್. ಎಷ್ಟು ಡಿಸ್ಕೌಂಟ್ 3.1. ಓಕೆ. ಸೊ ಈ ರೀತಿ ನಾವು ಸೇಲ್ಸ್ ಆರ್ಡರ್ ಅನ್ನೋದು ಮಾಡಬೇಕಾಗುತ್ತೆ. ಸೊ ಈಗ ಎಂಟರ್. ಸೊ ಎಕ್ಸೆಪ್ಟ್ ಎಸ್ ಆರ್ ನಾವು ಸೇಲ್ಸ್ ಆರ್ಡರ್ ಕೊಟ್ಟಿವಿ. ಸೊ ಸೇಲ್ಸ್ ಆರ್ಡರ್ ಕೊಟ್ಟಾದ ನಂತರ ನೆಕ್ಸ್ಟ್ ಗೂಡ್ಸ್ ಗಿವೆನ್ ಟು ಸಿಂಧು ಟ್ರೇಡರ್ಸ್. ಸೇಲ್ಸ್ ಆರ್ಡರ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಆರ್ಡರ್ ಕೊಟ್ಟಿರೋ ಅವ್ರಿಗೆ ಸೇಲ್ಸ್ ಅನ್ನೋದು ಮಾಡಬೇಕಾಗುತ್ತೆ. ಓಕೆ. ಈಗ ನಾವೇನು ಮಾಡಬೇಕು, F8 ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಯಾರಿಗೆ, ಸಿಂಧು ಟ್ರೇಡರ್ಸ್ಗೆ ಕೊಡ್ತಾ ಇರೋದು. ಸೊ ಆರ್ಡರ್ ನಂಬರ್ ತೊಗೊಳ್ಳಿ 205. ಸೊ ಎಂಡ್ ಆಫ್ ಲಿಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಲಿಸ್ಟೆಲ್ಲ ಈಗ ಸೇಲ್ಸ್ ಅಲ್ವಾ, ಸೇಲ್ಸ್ ಮಾಡ್ತಾ ಇರೋದು ಈಗ. ಸೊ ಎಂಟರ್ ಮಾಡ್ಕೊತ ಹೋಗಿ. ಸೊ ಆಟೋಮೆಟಿಕ್ ಆದ ಲಿಸ್ಟ್ ನಾವೇನು ಮಾಡಿರ್ತೀವಿ ಸೇಲ್ಸ್ ಆರ್ಡರ್ ಎಲ್ಲ ಲಿಸ್ಟಲ್ಲಿ ಸಿಕ್ಬಿಡ್ತು, ಸೇವ್. ಓಕೆ. ಈಗ ಪೇಮೆಂಟ್ ಅನ್ನು ಮಾಡಬೇಕು. ಗೂಡ್ಸ್ ಇದೆಲ್ಲ ಆಯಿತು. ನೆಕ್ಸ್ಟ್ ಕ್ಯಾಶ್ ಪೇ ಟು ಆನ್ ಟ್ರೇಡರ್ಸ್. ಸೊ ಪೇಮೆಂಟ್ ಮಾಡಬೇಕಾದ್ರೆ F5 ಪ್ರೆಸ್ ಮಾಡಬೇಕು. ಸೊ ಯಾಕಂದರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡಿರ್ತೀವಲ್ಲ. ಸೊ ಆನ್ ಟ್ರೇಡರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು 10,866.50 ಇದು ಫುಲ್ ಸೆಟಲ್ಮೆಂಟ್ ಅನ್ನೋದು ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾನೆ. ಓಕೆ. 10866.50 ಎಂಟರ್ ಮಾಡಿ ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಕ್ಯಾಶ್ ಫ್ರಮ್ ಸಿಂಧು ಟ್ರೇಡರ್ಸ್ ಅವ್ರ ಕಡೆಯಿಂದ ನಾವು ಅಮೌಂಟ್ ಅನ್ನೋದು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಹಂಗಾಗಿ F6 ಹಾಕ್ಬೇಕಾಗ್ತದೆ. ಯಾಕಂದರೆ ಅವ್ರಿಗೆ ಸೇಲ್ಸ್ ಅನ್ನೋದು ಮಾಡಿದ್ದೀವಲ್ಲ, ಹಾಗಾಗಿ ನಾವು ರಿಸೀವ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದೆ. ಏನು ಸಿಂಧು ಟ್ರೇಡರ್ಸ್. ಸೊ ರಿಸೀವ್ ಮಾಡ್ಕೊಳ್ಬೇಕಾದ್ರೆ F6 ಹಾಕಬೇಕು. ಫಂಕ್ಷನ್ ಕೀ F6 ಪ್ರೆಸ್ ಮಾಡಿ. ಸೊ ಕ್ಯಾಶ್ ಯಾರು ಸಿಂಧು ಟ್ರೇಡರ್ಸ್ 13,164.62. ಸೊ ಫುಲ್ ಸೆಟಲ್ಮೆಂಟ್ ಅನ್ನೋದು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಆನ್ ಅಕೌಂಟ್ ಅಂದ್ಕೊಳ್ಳಿ. ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ. ಈಗ ನಾವು ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡೋಣ. ಈಗ ಬಿ ಪ್ರೆಸ್ ಮಾಡಿ. ಸೊ 5,009 rupees.42 ಅನ್ನೋದು ವೆಬ್ಸೈಟ್ ಬಂದಿರೋದ್ರಿಂದ ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಬಂದಿದೆ. ನೀವು ಇಲ್ಲಿ Alt F1 ಡೀಟೇಲ್ಸ್ ಚೆಕ್ ಮಾಡ್ಬೋದು. ಇಲ್ಲಿ ಚೆಕ್ ಮಾಡ್ಕೊಬೋದು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳ್ಕೊಂಡಿದೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನು ರಿಮೈನಿಂಗು ಇಷ್ಟು ನಮ್ಮ ಹತ್ರ ಉಳ್ಕೊಂಡಿದೆ ಅಂತ ಅರ್ಥ. ಓಕೆ ವ್ಯೂವರ್ಸ್. ಸೊ ಬ್ಯಾಕ್ ಅನ್ನೋದು ಬನ್ನಿ. ಈಗ ನೀವು ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಹತ್ರ ಹೋಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಡೀಟೇಲ್ಸ್ ಆಗಿ ಈಗ ತೋರಿಸುತ್ತೆ. ಓಕೆ ವ್ಯೂವರ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.